ಎಲ್ಲಿಗೆ ನಮ್ಮ ಪಯಣ? ಗೈಸ್, ನಾವು ಇವತ್ತು ದೇವ್ರ ಮನೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಸಂಜೆ ಆಯಿತು. ಈ ಎರಡು ಮಹಾನ್ ಪುರುಷರಿಂದ ಲೇಟ್ ಆಗಿದ್ದು. ಅಣ್ಣ 500 ಪೆಟ್ರೋಲ್. ಅದಕ್ಕೆ ಇವಾಗ ಹೇಳಿತ್ತು. ರೋಡ್ ಮಾತ್ರ ಕಿತ್ತೋಗಿದೆ, ಬಟ್ ಈ ರೋಡಲ್ಲಿ ಸಿಕ್ತಿರುವಂಥ ಫೀಲೇ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಸುತ್ತ ನೋಡ್ಬೋದು ತೋಟ. ಈ ಕಡೆ ರೋಬಸ್ಟಾ ತೋಟ ಹಾಕಿದ್ದಾರೆ, ರೋಬಸ್ಟಾ ಗಿಡ ತೋಟ. ಈ ಕಡೆನೂ ಅಷ್ಟೇ ತೋಟ, ಮಧ್ಯದಲ್ಲಿ ರೋಡು. ಕ್ರೇಜಿ ಇದೆ ಮಾತ್ರ. ಅಯ್ಯಯ್ಯಪ್ಪ, ಎಷ್ಟೋ ಆಫ್ ರೋಡಿಂಗ್ ಇದು. ಸದ್ಯಕ್ಕೆ ಎರಡೂ ಗಾಡಿದು ಒಂದು ವಿಡಿಯೋ ಮಾಡೋಣ ಅಂತ ನಿಲ್ಲಿಸಿದ್ದೀವಿ. ಬರ್ತಾ ಈ ವೆದರ್ ಇರಲ್ಲ, ರಾತ್ರಿ ಸಂಜೆ ಆಗಿಬಿಟ್ಟಿರುತ್ತೆ. ಏನ್ರೋ ಮಾಡ್ತಿದ್ದೀರಾ? ಇಲ್ಲ ಬರುತ್ತೋ ಆನ್ ಮಾಡೋಷ್ಟೊತ್ತಿಗೆ ಇವರೆಲ್ಲ ವಿಡಿಯೋ ಆಫ್ ಮಾಡ್ಕೊಬಿಟ್ಟಿದ್ದಾರೆ. ಗೈಸ್ ನೋಡ್ಬೋದು, ಇವತ್ತು ನಾವು ದೇವ್ರ ಮನೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ದಿಸ್ ಮ್ಯಾನ್ ಭರತ್, ಜೀವನ್, ಹೇಮಂತ್ ಆ್ಯಂಡ್ ವಿ ಆರ್ ಆನ್ ದ ಟಾಪ್ ಆಫ್ ದಿ ಮೌಂಟೈನ್. ಅಣ್ಣ ಕ್ಯಾಮ್ರಾ ನೋಡ್ಬೋದು, ಕ್ಯಾಮ್ರಾದಲ್ಲಿ ನಾನು ಶೂಟ್ ಮಾಡ್ತಾಯಿದ್ದೀನಿ. ಲಾಗರ್ ಹೆಲ್ಮೆಟಲ್ಲಿ ನಾವೇ ಲಾಗ್ ಮಾಡ್ತಾಯಿದ್ದೀವಿ. ಫೋಟೋಶೂಟ್ ನಡೀತಿದೆ. ಯಾವ್ದಾದ್ರು ಹುಡುಗಿ ಇದ್ರೆ ಹುಡ್ಕೊಡಿ. ಹಾಂ, ನಮ್ಮ ಮಾತೃಭಾಷೆಯಲ್ಲಿ ಹುಟ್ಬಿಟ್ಟು ಅಣ್ಣ ಆಫ್ ಮಾಡೋ. ಹಾಂ, ಹುಡುಗಿರೆಲ್ಲ ಕ್ಯಾಮ್ರಾ ನೋಡಿ ಸ್ಮೈಲ್ ಕೊಡ್ತೀಯಾರಾ? ಗೈಸ್, ಫೈನಲಿ ದೇವ್ರ ಮನೆಗೆ ರೀಚ್ ಆಗಿದ್ದೀವಿ. ಕಾರೆಲ್ಲ ಕಣ, ಕಾರ್ ಅಂತೀಯಲ್ಲೇ. ಅಲ್ಲೇ ಬೈಕ್ ಹತ್ತಂಗಿಲ್ವೇನೋ? ಎಕ್ಸ್ಪಲ್ಸ್ ತಂದಿರೋ ಹೋಗ್ಬೋದಿತ್ತಲ್ಲ. ಎಕ್ಸ್ಪಲ್ಸ್ ಆದರೂ ಆಗಲ್ಲ ಕಣ, ಇದ್ರಲ್ಲೂ ಹೊಡಿಬೋದು. ಹೊಡಿಯೋದಾದ್ರೇನು ಹೊಡಿಬೋದು. ಮತ್ತು ಆಮೇಲೆ ಹೊಡಿಯೋ ಟೈಮಲ್ಲಿ ಎಂಜಾಯ್ಮೆಂಟು, ಹೊಡೆದಾದ್ಮೇಲೆ ಮತ್ತೊಂದು ವಾರ ಗ್ಯಾರೇಜಿಗೆ ಬಿಡ್ಬೇಕಲ್ಲ ಹೇಳು, ಅದೇ ಪ್ರಾಬ್ಲಮ್ಮು. ಮತ್ತು ಬಾ ನಡಿ ಹೋಣ. ಅಲ್ಲ, ಇಲ್ಲೋ ಟಿಕೆಟ್ ಅಂದರೆ ಈ ಕಡೆಯಿಂದ ಹೋಗೋಣಂತೆ, ಅರ್ಧರಿ ಹೋಗೋಣ ಅಷ್ಟೇ. ಗೈಸ್, ಫೈನಲಿ ದೇವ್ರ ಮನೆ ವ್ಯೂ ಪಾಯಿಂಟಿಗೆ ಬಂದಿದ್ದೀನಿ. ಮೇಲೆ ಹತ್ಕೊಂಡ್ಬಂದೆ. ಎಷ್ಟು ಜನ ಬಂದಿದ್ದಾರೆ ಅಂತ ನೋಡ್ಬೋದು. ವೀಕೆಂಡ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇದೆ. ಇಲ್ಲಿಂದ ವ್ಯೂ ನೋಡೋದಾರೆ ಕ್ರೇಜಿ ಇದೆ ಮಾತ್ರ. ಇಲ್ಲಿ ಕೂತ್ಕೊಂಡಿದ್ರೆ ಎದ್ದೋಗಕ್ಕೆ ಮನ್ಸು ಬರ್ತಿಲ್ಲ. ನೀನು ಜಾಕೆಟ್ ಹಾಕಿರಲ್ಲ. ನೀನು ಇಲ್ಲಿ ನಿಮ್ಮ ತಾತ ಮಾಡ್ಕೊಡುತ್ತೆ ಬಿಸಿ ಬಿಸಿ ಕಾಫಿ ಬಜ್ಜಿ ಎಲ್ಲ. ಅಲ್ಲ, ಈ ಬೆಟ್ಟದ ಮೇಲೆ ತಾತ ಬಂದು ಮಾಡ್ಕೊಡುತ್ತೆ ಬಿಸಿ ಬಿಸಿ ಬಜ್ಜಿ ಬೋಂಡ ಎಲ್ಲ. ಒಂದೇ ದಿನದಲ್ಲಿ ಎಷ್ಟು ಮಾಡ್ಬೋದು ಗೊತ್ತಾ? ಅದನ್ನ ಯಾಕೆ ನೀನೇ ಮಾಡಬಾರ್ದು? ಕಾಲೇಜ್ ಮುಗಿದಿದೆ ನೋಡು, ಅದೇ ಕೆಲಸ. ದೇವ್ರ ಮನೆಗೆ ಯಾಕಾದ್ರೂ ಬಂದ ಇವತ್ತು ಅನ್ಸಿರುತ್ತೆ. ನೀನೇನು ಹೇಳ್ತೀಯ? ಹೌದು, ಸತ್ಯ ಸತ್ಯ. ಏನು ಕ್ಲಿಪ್ ಅಂತ ನಾನು ಮೆನ್ಷನ್ ಮಾಡೋಂಗಿಲ್ಲ. ಮೆನ್ಷನ್ ಮಾಡೋದು ಬೇರೆ ಆಗ್ತಿದ್ದಾರಲ್ಲ. ಈ ಕಡೆ ಜೀವನ ಈ ಒಂದು ಬ್ಯೂಟಿಫುಲ್ ಆಗಿರೋಂಥ ಪ್ಲೇಸಿಗೆ ಗುಡ್ ಬೈ ಹೇಳೋಂಥ ಟೈಮು. ಏನಕ್ಕೆ ಅಂತಂದರೆ ಆಲ್ರೆಡಿ ಟೈಮು 5:47 ಸಂಜೆ. ಸೊ ಇಲ್ಲಿಂದ ನಾವು ಮನೆಗೆ ಬೇರೆ ಹೋಗಬೇಕು. ಸೊ ಅದಕ್ಕೋಸ್ಕರ. ಬಟ್ ಈ ಒಂದು ಪ್ಲೇಸಲ್ಲಿ ತುಂಬಾ ಎಂಜಾಯ್ ಮಾಡೋದು. ನಾನು ಇಲ್ಲಿಗೆ ಬಂದುಬಿಟ್ಟು ಆಲ್ಮೋಸ್ಟು ಹತ್ತತ್ರ 3-4 ವರ್ಷ ಆಗಿತ್ತು. ಆಲ್ಮೋಸ್ಟ್ ತುಂಬ ಟೈಮ್ ಆದಮೇಲೆ. ಕ್ರೇಜಿ ಆಗಿದೆ ವ್ಯೂ ಮಾತ್ರ. ಇಲ್ಲಿ 2 ನಿಮಿಷಕ್ಕೆ ಮಿಸ್ಟು ಕವರ್ ಆಗಿದೆ ಅಲ್ವಾ, ಮತ್ತೆ 2 ನಿಮಿಷಕ್ಕೆ ಮಿಸ್ಟು ಕ್ಲಿಯರ್ ಆಗುತ್ತೆ. ಅವಾಗಂತೂ ಕ್ರೇಜಿ ವ್ಯೂ ಕಾಣಿಸುತ್ತೆ. ದೇವ್ರ ಮನೆಗೆ ನೀವು ಒಂದ್ಸಲ ವಿಸಿಟ್ ಮಾಡಿರಿ. ಇವಾಗ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ, ಅಟ್ ಪ್ರೆಸೆಂಟ್ ಇವತ್ತು ಡೇಟ್ ಎಷ್ಟು? 12th ಅನಿಸುತ್ತೆ, 12th ಜುಲೈ. RCB ಕಂಟೆಂಟ್ ಏನು ಶೋ ಮಾರಿ, ಅದನ್ನು ಮಾಡಿದ್ರೆ ಕಾಪಿ ರೈಟ್ ಕೊಟ್ಬಿಡ್ತಾರೆ. ಮಳೆ ಸ್ಟಾರ್ಟ್ ಆಯಿತು ಗುರು, ಇನ್ನೂ ಇಳ್ದೇ ಇಲ್ಲ. ದೇವ್ರ ಮನೆ ಟೆಂಪಲ್ ಎಕ್ಸಾಕ್ಟ್ ಮುಂದ್ಗಡೆನೆ ಒಂದು ಕಲ್ಯಾಣಿ ನೋಡೋಕೆ ಸಿಗುತ್ತೆ ನಿಮಗೆ. ಸೊ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅದೇ ಕಲ್ಯಾಣಿ. ಇಲ್ಲಿ ನೀವು ಅಲ್ಲಿ ಹೋಗ್ಬೇಕಂತ ಹೇಳಿದ್ರೆ ನಿಮ್ಮ ಸ್ಲಿಪ್ಪರ್ಸ್ಗಳನ್ನ ಇಲ್ಲೇ ಬಿಡಬೇಕಾಗತ್ತೆ. ದಯವಿಟ್ಟು ಸ್ಲಿಪ್ಪರ್ಸ್ನೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ಹೋಗ್ಬಿಡಿ. ಬರ್ರೋ. ಸೊ ಮೊದಲು ಇದು ಈ ಥರ ಇರಲಿಲ್ಲ. ಮೊದಲು ಡಿಫ್ರೆಂಟ್ ಆಗಿತ್ತು, ಇವಾಗೆಲ್ಲ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ. ನೀನೇನೋ ಗಂಟೆ ಅಲ್ಲಾಡಿಸ್ತಿದ್ಯಾ? ಮೂಡಿಗೆರೆ. ಸೊ ನೋಡೋದಾದರೆ ಇಷ್ಟೇ ನಿಮಗೆ. ಇಲ್ಲೇ ಬಂದುಬಿಟ್ಟು ನೀವು ವ್ಯೂನ ಎಂಜಾಯ್ ಮಾಡಬೇಕಾಗುತ್ತೆ. ಇದಕ್ಕಿಂತ ಮುಂದೆ ಎಂಟ್ರೆನ್ಸ್ ಇಲ್ಲ ನಮಗೆ. ಸೊ ಇಷ್ಟೇ. ಸೊ ಇದನ್ನೆಲ್ಲ ಇವಾಗ ಮಾಡಿದ್ದು ರೀಸೆಂಟಾಗಿ. ಸಿಮೆಂಟ್ ಎಲ್ಲ ಹಾಕಿರಲಿಲ್ಲ ಮೊದಲೆಲ್ಲ. ಏನೋ ಇದು? ಅಲ್ಲ, ಅದೇನು ಅದು ಗಿಡಗಳ? ಸಮುದ್ರದಲ್ಲೆಲ್ಲ ಬಿಟ್ಟಿರುತ್ತಲ್ಲ ಅದು. ಏನು ಕ್ರೇಜಿ ಇದೆಯಲ್ಲ. ನೀರು ಮತ್ತು ಸಖತ್ ಪ್ಯೂರ್ ಆಗಿದೆ.
ಮೀನು ನೋಡು, ಮೀನು ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ನೋಡಲ್ಲಿ. ಮೀನು ಅಲ್ಲ ಕಣೋ ಜೋನ್, ಅಲ್ಲಿ ನೋಡು ಅಷ್ಟು ದೊಡ್ಡ ಮೀನು. ಮೀನು ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ನೋಡಲ್ಲಿ. ಇದು ಕಣ ಕೆರೆ, ಇದು ಕೊರೆ ಮೀನು ಅದು ಹೋಗೇ ಇರುತ್ತೆ, ಬರುತ್ತೆ ಅದು ನೋಡಿ. ಆದರೂ ಎಷ್ಟು ಕ್ಲಿಯರ್ ಆಗಿದೆಯಲ್ಲ ನೀರು ಮಾತ್ರ. ಏನು ಇದು ವೈಸರ್ ಹಾಕೊಂಡ್ರೆ ಏನು ಕಾಣಿಸ್ತಾನೆ ಇಲ್ಲ. ದೇವ್ರ ಮನೆ ಈ ಕಡೆ, ಬಟ್ಲು ಬಾವಿ ಆ ಕಡೆ ಅವ್ರಿಗೆ ಗೊತ್ತಿಲ್ಲ ಬಿಡು. ಸ್ಟ್ರೈಟ್ ಹೋಗಿ. ದೇವ್ರ ಮನೆಯಿಂದ ಬರ್ತಾ ಬಟ್ಲು ಬಾವಿ ಅನ್ನೋ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿದ್ದು ನಿಜವಾಗ್ಲೂ ಕ್ರೇಜಿ ಆಗಿದೆ ಮಾತ್ರ. ಅಲ್ಲಿ ಕುಡಿಯೋದಕ್ಕೆ ನೀರು ಕೂಡ ಇಟ್ಟಿರ್ತಾರೆ. ದೇವ್ರ ಮನೆ ಟೆಂಪಲಿಂದ ರೈಟ್ ಟರ್ನ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ 1 ಕಿಲೋಮೀಟರ್ಸ್ ಅಷ್ಟು ಬಂದರೆ ಸಾಕು ನಿಮಗೆ. ಅಲ್ಲಿ ಒಂದು ಬೋರ್ಡ್ ಸಿಗುತ್ತೆ ಬಟ್ಟಲ್ ಬಾವಿ ಅಂತ. ಸೊ ಅಲ್ಲೊಂದ್ಸಲ ಗಾಡಿನ ನಿಲ್ಲಿಸಿ ಒಂದ್ಸಲ ಟೇಸ್ಟ್ ಮಾಡಿ. ನೀರು ಸಖತ್ತಾಗಿರುತ್ತೆ, ಲೋಟ ಇಟ್ಟಿರ್ತಾರೆ ಅಲ್ಲಿ ಕುಡಿಯೋದಕ್ಕೆ. ಪ್ಯೂರ್ ಅಂದರೆ ಪ್ಯೂರ್ ಆಗಿರುತ್ತೆ. ಎಷ್ಟೇ ವಾಟರ್ ಪ್ಯೂರಿಫೈರ್ ಹಾಕಿದ್ರು ಆ ಥರ ಒಂದು ಟೇಸ್ಟ್ ಇರೋ ನೀರು ನೀವು ಇದುವರೆಗೂ ಕುಡ್ದಿರಲ್ಲ. 100% ಅದು ಗ್ಯಾರಂಟಿ. ನಾನು ಬಟ್ಟಲ್ ಬಾವಿಗೆ ಗಾಡಿನೆಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಸೊ ಆ ಕಡೆಯಿಂದ ಬರ್ತೀರಾ, ಎಕ್ಸಾಕ್ಟಾಗಿ ದೇವ್ರ ಮನೆ ಟೆಂಪಲಿಂದ ಬಂದರೆ ರೋಡೇ ಕಾಣಿಸ್ತಿಲ್ಲ ಗುರು. ಬಾಬಾ ಏನು ಮಿಸ್ಟ್ ಇದೆ. ವ್ಲಾಗ್ ಮಾಡ್ತೀಯಾ ಗೈಸ್? ನಿಜವಾಗ್ಲೂ ದೇವ್ರ ಮನೆಯಿಂದ ಇವಾಗ ಹೊರಟಿದ್ದು ರೋಡೇ ಕಾಣ್ತಿಲ್ಲ. ವೈಸರ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ, ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ. ಕ್ರೇಜ್ ಇದೆ. ಬೈಕ್ ರೈಡರ್ಸ್ನ ನೋಡಿ. ರೈಡರ್ಸ್ಗಳಿಗೆ ಈ ಥರ ರೋಡ್ ಅಂದರೆ ಒಂಥರ ಸ್ವರ್ಗ ಥರ ಫೀಲ್ ಆಗುತ್ತೆ. ಇದಕ್ಕಿಂತ ಇನ್ನೇನು ಬೇಕು ಗುರು? ಬನ್ನಿ ದೇವ್ರ ಮನೆಗೆ. ಕಾರಲ್ಲೆಲ್ಲ ಬಂದರೆ ಮಜಾನೇ ಸಿಗಲ್ಲ. ನಿಜವಾಗ್ಲೂ ನೀವು ಫೀಲ್ ಮಾಡಬೇಕು ವೆದರ್ನ, ರೋಡ್ನ ಅಂತ ಹೇಳಿದ್ರೆ ಬೆಸ್ಟ್ ಆಪ್ಷನ್ ಅಂದರೆ ಬೈಕೆ. ಸೊ ಕೊಡ್ಗ್ಯಾರದಿಂದ ಆಲ್ಮೋಸ್ಟು 7:40 ಆಗಿದೆ ನೈಟು. ಹೊರಟಿದ್ದೀವಿ ಇವಾಗ. ಇನ್ನೊಂದು ಅವರ್ ಮನೆಗೆಲ್ಲ ರೀಚ್ ಆಗ್ತೀವಿ. ನಿಜವಾಗ್ಲೂ ರೈಡ್ ಅಂತೂ ಮಸ್ತಾಗಿತ್ತು. ಸುಮಾರು ಟೈಮ್ ಆದಮೇಲೆ ಈ ಥರ ಒಂದು ರೈಡ್ ಆಚೆ ಬಂದಿದ್ದು. ಎಷ್ಟೇ ಡಿಪ್ರೆಸ್ಡ್ ಆಗಿದ್ರು, ಏನೇ ವರ್ಕಲ್ಲಿ ಟೆನ್ಷನಲ್ಲಿದ್ದರೂ ಕೂಡ ಈ ಥರ ಒಂದು ರೈಡು, ಒಂದು 3-4 ಜನ ಈ ಥರ ಒಂದು ಬೈಕ್ ತೊಗೊಂಡು ಬಂದರೆ ಒಂದು ರೈಡು, ಏನೇ ಒಂದು ಪ್ರಾಬ್ಲಮ್ಸ್ ಇದ್ದರೂ ಕೂಡ ಯಾವುದೂ ಇಲ್ಲ ಅಂತ ಅನಿಸ್ಬಿಡುತ್ತೆ. ನಿಜವಾಗ್ಲೂ ಇವತ್ತಂತೂ ದೇವ್ರ ಮನೆ ಮತ್ತು ಕೊಡ್ಗ್ಯಾರ ಸೈಡೆಲ್ಲ ಬಂದುಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಷ್ಟು ದಿನ ಆದರೂ ಕೂಡ ನಾನು ಮುಳ್ಳಯ್ಯನಗಿರಿಗೆ ಹೋಗಿಲ್ಲ. ಅಲ್ಲಿಗೊಂದು ಪ್ಲ್ಯಾನ್ ಮಾಡಬೇಕು, ಸದ್ಯದಲ್ಲೇ ಮಾಡ್ತೀನಿ. ಸೊ ವಿಡಿಯೋ ಇಲ್ಲಿ ತನಕ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.